ನಮಸ್ತೆ ಶಿಕ್ಷಕರೇ, ಈಗ ನಾವು ENK ಲೆವೆಲ್ 3ಯಲ್ಲಿ ಮೈಲ್ಸ್ಟೋನ್ 8 ವರ್ಲ್ಡ್ ಬಿಲ್ಡಿಂಗ್ ಲ್ಯಾಂಗ್ವೇಜ್ ಗೇಮ್ನ ಕ್ಲಾಸ್ ರೂಮ್ನಲ್ಲಿ ಯಾವ ರೀತಿಯಾಗಿ ಕಂಡಕ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು ಈ ವರ್ಲ್ಡ್ ಬಿಲ್ಡಿಂಗ್ ಆ್ಯಕ್ಟಿವಿಟಿನ ಮಾಡಲಿಕ್ಕೆ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಮೊದಲಿಗೆ ಆಲ್ಫಾಬೆಟ್ ಲೆಟರ್ ಕಾರ್ಡ್ಗಳನ್ನು ಕಾನ್ಸನೆಂಟ್ಸ್ ಮತ್ತು ಓವೆಲ್ಸ್ನ ಸಪ್ರೇಟಾಗಿ ಇಟ್ಕೊಳ್ಬೇಕಾಗ್ತದೆ. ಈಗ ನಾನು ಹೇಗೆ ಇಲ್ಲಿ ಟ್ರೇನಲ್ಲಿ ಜೋಡಿಸ್ಕೊಂಡಿದ್ದೀನಿ ಹಾಗೆ ಒಂದು ಚೀಲದಲ್ಲಿ ಕೂಡ ಇಟ್ಕೊಳ್ಬೋದು. ಟ್ರೇಸ್ನಲ್ಲಿ ಒಂದು ಕಡೆ ಕಾನ್ಸನೆಂಟ್ಸ್ ಇದೆ, ಇನ್ನೊಂದು ಕಡೆ ವಾವೆಲ್ಸ್ ಇದೆ. ಈಗ ನಾನು ಆಲ್ರೆಡಿ ಮಕ್ಕಳನ್ನ 2 ಗ್ರೂಪಾಗಿ ಕೂಡಿಸಿದ್ದೇನೆ. ಮಕ್ಕಳಲ್ಲಿ 2 ಗ್ರೂಪನ್ನು ಮಾಡಿದ್ದೇನೆ, ಗ್ರೂಪ್ ನಂಬರ್ 1 ಆ್ಯಂಡ್ ಗ್ರೂಪ್ ನಂಬರ್ 2. ಓಕೆ, ಈಗ ಕ್ಲಾಸ್ ರೂಮ್ನಲ್ಲಿ ಹೇಗೆ ಕಂಡಕ್ಟ್ ಆಗುತ್ತೆ ಆ್ಯಕ್ಟಿವಿಟಿ ಅನ್ನೋದು ನೋಡೋಣ. ಸೊ ಗುಡ್ ಮಾರ್ನಿಂಗ್ ಮಕ್ಕಳೇ. ಓಕೆ, ಈಗ ಒಂದು ಲ್ಯಾಂಗ್ವೇಜ್ ಗೇಮ್ನ ಆಡೋಣ. ಮತ್ತೊಂದು ವರ್ಲ್ಡ್ ಬಿಲ್ಡಿಂಗ್ ಅಂತ ಹೆಸರು. ಏನು ಹೆಸರು? ವರ್ಲ್ಡ್ ಬಿಲ್ಡಿಂಗ್ ಅಂತ. ವರ್ಲ್ಡ್ ಬಿಲ್ಡಿಂಗ್ ಅಂದರೆ ನೀವು ಹೊಸ ವರ್ಡ್ಗಳನ್ನ ಕ್ರಿಯೇಟ್ ಮಾಡಬೇಕು. ನಿಮ್ಗೆ ಗೊತ್ತಿರೋ ವರ್ಡ್ಗಳನ್ನ ಲೆಟರ್ನ ತಗೊಂಡು ಕ್ರಿಯೇಟ್ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೇನೆ, ಆಯಿತಾ? ಸೊ ಈಗ ಮೊದಲಿಗೆ ಏನು ಮಾಡಬೇಕು, ಗ್ರೂಪ್ ನಂಬರ್ 1 ನೀವು ಇದ್ರಲ್ಲಿ ಬಂದು ಒಂದು 10 ಕಾನ್ಸನೆಂಟ್ನ ತಗೊಳ್ಬೇಕು. ಇದರಲ್ಲಿ ಎಷ್ಟು? 10 ಕಾನ್ಸನೆಂಟ್ ಕಾರ್ಡ್ನ ತಗೊಳ್ಬೇಕು ಮತ್ತು 5 ವಾವೆಲ್ಸ್ನ ತಗೊಳ್ಬೇಕು. ಓಕೆ, ಯಾವ್ದು ವಾವೆಲ್ಸ್ ಬೇಕಿದ್ರೆ ತಗೊಳ್ಬೋದು ನೀವು. ಸೊ ಇದು ಕೂಡ ರಿಪೀಟ್ ಆಗ್ಬೋದು, ಅದು ಕೂಡ ರಿಪೀಟ್ ಆಗ್ಬೋದು. ಒಂದೇ ಲೆಟರ್ನ 2 ಸಲ ಬೇಕಾದ್ರೆ ತಗೊಳ್ಬೋದು. ಆದರೆ 10 ಕಾರ್ಡ್ನ ಮಾತ್ರ ತಗೊಳ್ಬೇಕು. ಇದರಲ್ಲಿ 5 ಕಾರ್ಡ್ನ ಮಾತ್ರ ತಗೊಳ್ಬೇಕು. ಗೊತ್ತಾಯ್ತಾ? 2 ಟೀಮ್ನವ್ರಿಗೂ ಇದೆ ಸೇಮ್, ಆಯಿತಾ? ಸೊ ನಿಮ್ಮ ಟೀಮಿಂದ ಬನ್ನಿ. ಫಸ್ಟ್ 10 ಕಾರ್ಡ್ ತಗೊಳ್ಳಿ. ನೀವು ಅವ್ರು 10 ಕಾರ್ಡು ಕಾನ್ಸನೆಂಟ್ ತೊಗೊಳ್ಬೇಕಿದ್ರೆ ನೀವು 5 ವಾವೆಲ್ಸ್ ತಗೊಳ್ಳಿ. ಫಸ್ಟ್ ನೀವು ವಾವೆಲ್ಸ್ ತಗೊಳ್ಳಿ, ನೀವು ಕಾನ್ಸನೆಂಟ್ಸ್ ತಗೊಳ್ಳಿ. 10 ಕಾರ್ಡ್ ತಗೊಳ್ಳಿ. ಬರ ನೀನು ಬಾ, ನೀವು ಹಾಂ ನೀವು ಬನ್ನಿ. ಒಟ್ಟು 5 ಕಾನ್ಸನೆಂಟ್ಸ್ ತಗೊಳ್ಳಿ. ಯಾವ್ಯಾವ ತಗೋತೀರಿ ಅಂತ ಮಾತಾಡ್ಕೊಂಡು ತಗೋಬೇಕು. ಎಷ್ಟು ಕಾನ್ಸನೆಂಟ್ ಎಷ್ಟು ತಗೊಂಡ್ರಿ? 10. ವಾವೆಲ್ಸ್ ಎಷ್ಟು ತಗೊಂಡ್ರಿ? 5. ಈಗ ಹೇಗೆ ವರ್ಲ್ಡ್ ಬಿಲ್ಡಿಂಗ್ ಮಾಡಬೇಕು ಅನ್ನೋದು ನಾನು ಒಂದ್ಸಲ ತೋರಿಸ್ತೀನಿ ನಿಮಗೆ, ಆಯ್ತಾ? ಹಾಂ, ನಿಂತ್ಕೊಳ್ಳಿ ಒಂದ್ಸಲ. ನೀವು ಕುತ್ಕೊಂಡಿದ್ರೆ ಕಾಣೋದಿಲ್ಲ, ಆಯ್ತಾ? ನಿಂತ್ಕೊಳ್ಳಿ, ನಾನು ಒಂದ್ಸಲ ಇಲ್ಲಿ ಮಾಡಿ ತೋರಿಸ್ತೇನೆ. ಹಾಂ, ನನ್ನ ಹತ್ರ ಒಂದಿಷ್ಟು ಕಾರ್ಡ್ಸ್ ಇದೆಯಾ, ಕಾನ್ಸನೆಂಟ್ಸ್ ಇದೆ ಮತ್ತು ಒಂದಿಷ್ಟು ವಾವೆಲ್ಸ್ ತಗೋತೇನೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ, ಆಯಿತಾ? ನೋಡಿ, ಒಂದೊಂದಿಷ್ಟು ತಗೊಳ್ತೇನೆ ನಾನು, ನೋಡೋಣ. ಬಿ ಇಂದ ಶುರು ಮಾಡ್ತೇನೆ. ಬಿಗೆ ಒಂದು ಐ ಸಿಕ್ತು, ಒಂದು ಎನ್ ಸಿಕ್ತು ನನಗೆ, ಆಯಿತಾ? ಬಿನ್ ಮಾಡಿದೆ. ಓಕೆ, ಐಗೆ ಒಂದು ಎನ್ ಸಿಕ್ತು, ನ ಮಾಡ್ತೇನೆ. ಓಕೆ, ಬಿನ್ ಇದು ಇನ್ ಆಯಿತಾ? ಇಲ್ಲಿ ಓ ಆಗ್ಲಾ? ಓ ಟಿ ಬೇಕಲ್ಲ, ಟಿ. ಓಕೆ, ಬಿನ್ ಆಯ್ತು ನಂದು, ನೋಡ್ತಿದ್ದೀರಿ? ಇನ್ ಆಯಿತು, ನೋ ಆಯಿತು, ನಾಟ್ ಆಯಿತು. ಮತ್ತೊಂದು ವಾವೆಲ್ ತಗೋತೇನೆ ನಾನು. ಎಷ್ಟು ವಾವೆಲ್ ಆಯ್ತು ನಂದು? 1 2 ಎರಡೇ ವಾವೆಲ್ ಆಗಿದ್ದು. ಹಾಂ ನೋಡಿ, ಇ ತಗೊಂಡೆ, ಐ ತಗೊಂಡೆ, ಪೀಟೆ. ಓಕೆ, ಟಿಪ್ ಆಯಿತು. ಇನ್ನು ನನ್ನ ಹತ್ರ ಮತ್ತೆ ಕಾನ್ಸನೆಂಟ್ಸ್ ಇದೆ. ಹಾಂ, ಏನು ಮಾಡುವಂತ ಯೋಚನೆ ಮಾಡಬೇಕು ನಾನು. ಮತ್ತೆ ಏನು ಮಾಡಬೇಕೀಗ ಅಂತ ಇಲ್ಲಿ ಗ್ಯಾಪ್ ಕೊಟ್ಟು ನಾನು ಇಲ್ಲಿ ಮಾಡೋದಿಲ್ಲ, ಗ್ಯಾಪ್ ಕೊಡ್ತೇನೆ. ಓಕೆ, ಏನು ಮಾಡ್ತೀನಿ, ಎ ತಗೊಳ್ತೇನೆ. ಎ ಉಳಿಸ್ಲೇ ಇಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀರಿ ಅಲ್ಲ? ಸರಿ, ಓ ತಗೋತೇನೆ, ಕಾಪ್ ಮಾಡ್ತೇನೆ. ಹೀಗೆ ಈಗ ಎಷ್ಟು ವರ್ಡ್ ಆಯ್ತು ನಂದು? ನೋಡಿ, 1 2 3 4 ಓವೆ ತಗೊಂಡಿದ್ದೀನಿ. 1 2 ಬಿನ್, ನಾಟ್, ಟಿಪ್, ಕಾಪ್ 4 ಆಯಿತಾ? ಇನ್ 5, ನೋ 6 ವರ್ಡ್ ಆಯಿತು, ಆಯಿತಾ? ಸಾಕು ನನಗಷ್ಟೇ. ಇಲ್ಲಿ ಬೇಕಿದ್ರೆ ಮತ್ತೊಂದು ಹಿಂಗೆ ತಗೊಳ್ಬೋಯ್ತು, ಆಗಲಿಲ್ಲ. ಇಲ್ಲಿ ಸಾಕು ನನಗಿಷ್ಟೇ. ಇಷ್ಟು ವರ್ಡ್ ನಾನು ಮಾಡಿದೆ. ಎಷ್ಟು ವರ್ಡ್ ಆಯಿತು? 6 ವರ್ಡ್ಸ್ ಆಯಿತು. ಈಗ ನಾನು ನಿಮ್ಮ 2 ಟೀಮ್ಗೆ ಸೇಮ್ ಟೈಮ್ ಕೊಡ್ತೇನೆ. 5 ನಿಮಿಷ ಟೈಮ್ ಕೊಡ್ತೇನೆ. ಎಷ್ಟು? ನಿಮ್ಮ ಇಬ್ಬರಿಗೂ ಸೇರಿ 5 ನಿಮಿಷ ಟೈಮ್. 5 ನಿಮಿಷದಲ್ಲಿ ಇಬ್ಬರು ಈ ಥರ ವರ್ಲ್ಡ್ ಬಿಲ್ಡಿಂಗ್ ಮಾಡಬೇಕು. ಏನು ಮಾಡಬೇಕು? ಬಿಲ್ಡಿಂಗ್. ಯಾರು ಜಾಸ್ತಿ ವರ್ಡ್ಸ್ ಮಾಡ್ತೀರಿ ಆ ಟೀಮು ವಿನ್. ಇದ್ರ ಜೊತೆಗೆ ಮತ್ತೊಂದು ನಿಮ್ಗೊಂದು ಚಾನ್ಸ್ ಕೊಡ್ತೇನೆ ನಾನು.
ಏನು ಚಾನ್ಸ್ ಅಂದರೆ ನೀವೀಗ ಕಾನ್ಸನೆಂಟ್ಸ್ ತೊಗೊಂಡಿದ್ರಲ್ಲ ಅದರಲ್ಲಿ ನೀವು ಮತ್ತು ಮೊಬೈಲ್ಸ್ ಇದೆ ನಿಮ್ಮ ಹತ್ರ 2 ಸಲ ಎಕ್ಸ್ಚೇಂಜ್ ಮಾಡ್ಬೋದು. ಮತ್ತೆ ಬಂದು ನಮ್ಗೆ ಅದು ಆ ಲೆಟ್ರ್ ಬೇಡ ನಮಗೆ ಚೇಂಜ್ ಮಾಡ್ತೀನಿ ನಾನು ಬೇರೆ ತೊಗೊತೀನಿ ಅಂತ ತೊಗೊಳ್ಬೋದು. ಆದರೆ 2 ಲೆಟ್ರ್ ಎಷ್ಟು ಚೇಂಜ್ ಮಾಡ್ಬೋದು? 2 ಲೆಟ್ರ್ ಮಾತ್ರ ಚೇಂಜ್ ಮಾಡ್ಬೋದು. ಆಯಿತಾ? ಚೇಂಜ್ ಮಾಡ್ಕೊಂಡು ನೀವು ಮತ್ತೆ ವರ್ಡ್ಸ್ ರೆಡಿ ಮಾಡ್ಬೋದು. ಮಾಡ್ಬೋದಾ? ಮಾಡ್ತೀರಾ? ಟೈಮ್ ಸ್ಟಾರ್ಟ್ ಮಾಡೋದಾಗಿದ್ರೆ ಓಕೆ ಸ್ಟಾರ್ಟ್. ಕೂತ್ಕೊಳ್ಳಿ. ಹಾಂ ಬೇಗ ಸ್ವಲ್ಪ ಜಾಗ ಬಿಟ್ಕೊಳ್ಳಿ. ದೂರ ಕೂತ್ಕೊಳ್ಳಿ. ದೂರ ಕೂತ್ಕೊಳ್ಳಿ. ಸುಬಾನ್ ಹಿಂಬಾ ಜಾಗ ಬಿಟ್ಕೊಳ್ಳಿ. ನಿಮ್ಮ ನೋಟ್ಬುಕ್ ಹಿಂದೆ ಇಟ್ಕೊಳ್ಳಿ. ಹಾಂ ಎಲ್ಲರೂ ಬರ್ರಿ. ಎಲ್ಲರೂ ಸೇರ್ಕೋಬೇಕು. ಒಬ್ಬರೇ ಮಾಡೋದಲ್ಲ. ಎಲ್ಲರೂ ಚೈತನ್ಯ ಸೇರ್ಕೊಂಡು ಮಾಡಿ. ನಮ್ದಾಯ್ತು ಓಕೆ ಅಂತ ಹೇಳಿ. ಸ್ಟಾರ್ಟ್. ಓಕೆ ಟೈಮ್ ಅಪ್. ಆಯ್ತಾ? ಸರಿ ನಿಮ್ದಾಯ್ತಾ? ರೆಡಿ ಆಯ್ತಾ? ನಿಮ್ದಿನ ಆಗಿಲ್ಲ ನೋಡೋಣ ಇಬ್ಬರು ಎಷ್ಟು ಉಳಿತು ಅಂತ ಹೇಳಿ. ಈಗ ಎಷ್ಟು ವರ್ಡ್ ಕೊಟ್ಟಿದೆಯಲ್ಲ ಆ ಲೆಟ್ರಲ್ಲಿ ಒಂದು ಕಾರ್ಡ್ ಉಳಿಲಿಲ್ಲ ನಿಮ್ಮದು. ಒಂದು ಕಾರ್ಡ್ ಉಳಿಲಿಲ್ಲ. ಎಷ್ಟು ವರ್ಡ್ ಆಯಿತು ನಿಮ್ಮದು? ಲೆಕ್ಕ ಮಾಡಿ. ಯಾರು ಒಬ್ಬರು ಹೇಳಿ. ಕ್ಯಾಪ್, ಪಿನ್, ಬಿನ್, ಸನ್, ಬನ್ ಸರಿ ಇದೆಯಾ? BUN ಬನ್. ಎನ್ ಕ್ಯಾಪಿಟಲ್ ಮಾಡಿದ್ರಲ್ಲ, ಎನ್ ಸ್ಮಾಲ್ ಮಾಡಿ. ಏನಾಯ್ತು ಈಗ? ಬನ್. 1 2 3 4 5 6 7. ಇದಾಗೋದಿಲ್ಲ. ಟಾಪ್ ಇನ್ ಆಗೋದಿಲ್ಲ. ಅದು ಬೇರೆ ಮಾಡ್ಕೋಬೇಕು. ಹಾಂ ಎಷ್ಟಾಯ್ತು? ಟಾಪ್ ಬೇರೆ ಪಿನ್ ಬೇರೆ ಮಾಡಬೇಕಲ್ಲ. ಈಗ ಬೇರೆ ಇಟ್ಕೋಬೇಕು. ಇದು ಕ್ಯಾಪ್ ಪಿನ್ ಆಗುತ್ತೆ. ಇರಲಿ 7 ವರ್ಡ್ಸ್ ಆಯ್ತಾ? ಬಳಸಿಲ್ಲ. ಟೀಚರ್ ಈ ಕಡೆ ಬರೋ, ಈ ಕಡೆ ನೋಡೋಣ. ಈ ಕಡೆ ಎಷ್ಟಾಯ್ತು ಅಂತ. ಹಾಂ ಹೇಳಿ. ಎಷ್ಟು ವರ್ಡ್ ಆಯ್ತು ನಿಮ್ಮದು? ಬ್ಯಾಟ್ ಟಾಪ್ 2, ಬ್ಯಾಟ್ 3, ಟೆನ್ 4, ಸೆಟ್ 5, ಪೆನ್ 6. ಇದೊಂದು ಆಗೋದಿಲ್ಲ ಅಲ್ಲ? 6 ವರ್ಡ್ಸ್. ಅದು ನಿಮ್ದು 2 ಉಳಿದಿದೆ. ಉಳಿಸ್ಲಿಕ್ಕಿಲ್ಲ. 3 ಉಳಿದಿದೆ. 1 2 3 ಉಳಿದಿದೆ. ಅವ್ರದ್ದು ಯಾವುದೂ ಉಳಿಸಿಲ್ಲ. ಎಲ್ಲನೂ ಯೂಸ್ ಮಾಡಿದ್ದಾರೆ. ಓಕೆ ಅದು ನಿಮ್ಮ 6. ಅವ್ರದ್ದು ಎಷ್ಟಾಯಿತು? 7 ಆಯಿತು. ಸೊ ಯಾರು ವಿನ್ನರ್ ಈಗ? ಗ್ರೂಪ್ ನಂಬರ್ 1 2 2. ಗ್ರೂಪ್ ನಂಬರ್ 2 ಕ್ಲಾಪ್ಸ್ ಕೊಡಿ. ಗುಡ್. ಹಾಂ ಓಕೆ. ಹೀಗೆ ಈ ಒಂದು ಗೇಮ್ನ ನಾವು ಕ್ಯಾರಿ ಔಟ್ ಮಾಡ್ಬೋದು. ಮುಖ್ಯವಾಗಿ ಮಕ್ಕಳು ಟೈಮ್ ತೊಗೊಳ್ತಾರೆ. ಈ ಆ್ಯಕ್ಟಿವಿಟಿಗೆ ಭಾಳಷ್ಟು ಟೈಮ್ ಬೇಕಾಗುತ್ತೆ. ಸ್ವಲ್ಪ ಅವ್ರಿಗೆ ಆ್ಯಂಪಲ್ ಟೈಮ್ ಕೊಡಿ. ಒಂದು 2-3 ಸಲ ಈ ಆ್ಯಕ್ಟಿವಿಟಿನ ಮಾಡಿದ ತಕ್ಷಣ ನಂತರ ಅವರು ಈಸಿಯಾಗಿ ಕ್ಯಾರಿ ಔಟ್ ಆಗ್ತಾ ಹೋಗುತ್ತೆ. ವೇಗವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು.